ರಾಯಚೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಈ ಮಳೆ ಅಬ್ಬರ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಈಗ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಒಂದು ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಸರಣಿ ಅವಾಂತರಗಳಿಂದ ಕಂಗಾಲಾಗಿದ್ದಾರೆ ಇಲ್ಲಿನ ಜನ. ರಾಯಚೂರು ತಾಲೂಕಿನ ಇಡಪನೂರಿನಲ್ಲಿ ಕಿರು ಸೇತುವೆ ಕೂಡ ಜಲಾವೃತ ಆಗಿದೆ. ಮೀರಾಪುರ ಹಾಗೂ ಯರಗೇರ ಸಂಪರ್ಕ ಮಾಡುವಂತಹ ರಸ್ತೆ ಸಂಚಾರ ಕೂಡ ಬಂದ್ ಮಾಡಲಾಗಿದೆ. ಹಳ್ಳದ ನೀರು ಸೇತುವೆ ಮೇಲೆ ಹರಿತಾ ಇರುವಂತಹ ಹಿನ್ನೆಲೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮತ್ತೊಂದು ಕಡೆ ಇಲ್ಲಿರುವಂತಹ ಹಳ್ಳದ ನೀರು ಕೂಡ ತುಂಬಿ ಹರಿತಾ ಇದೆ. ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಡಪನೂರು ಸೀಮೆಯ ಅಪಾರ ಪ್ರಮಾಣದ ಜಮೀನುಗಳು ಕೂಡ ಜಲಾವೃತಗೊಂಡಿದೆ. ಇಲ್ಲಾಗ್ತಾ ಇರುವಂತಹ ಮಳೆಯಿಂದ ಇತ್ತೀಚೆಗೆ ಬಿತ್ತನೆ ಮಾಡಿದ್ದಂತಹ ಬೆಳೆಗಳಿಗೂ ಕೂಡ ಭಾರೀ ಮಟ್ಟದಲ್ಲಿ ಹಾನಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮೊಳಕೆಯೊಡೆದಿದ್ದಂತಹ ಬೀಜಗಳು ಕೂಡ ನೀರಿನಲ್ಲಿ ನಾಶ ಆಗೋಗಿದೆ. ಹಾಗಾಗಿ ಮತ್ತೊಮ್ಮೆ ರೈತರಿಗೆ ಇದು ನಷ್ಟ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ಭಾರೀ ಪ್ರಮಾಣದ ನೀರು ನುಗ್ಗಿ ಈಗಷ್ಟೇ ಬೆಳೆದಿರುವಂತಹ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ.